ಇಂಥ ಒಂದ್ ದಿವಸ ಬರುತ್ತೆ, ನನಗೊಬ್ಬ ಅಣ್ಣ ಇದ್ದಾನೆ, ನಮ್ಮವರೆಲ್ಲ ಇದ್ದಾರೆ ಅನ್ನೋ ಕಲ್ಪನೆನೂ ನನಗಿರ್ಲಿಲ್ಲ ಅಣ್ಣ. ನಾನು ಆನಂದಣ್ಣನ ಮನೆ ಕೆಲ್ಸಕ್ಕೆ ಸೇರ್ಕೊಂಡಾಗ, ನಿಮ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡಾಗ ನಂಗೆ ಆಗ್ಲೇ ಅನ್ಸಿದ್ದು ಪ್ರಪಂಚದಲ್ಲಿ ಒಳ್ಳೆ ಜನನೂ ಇದ್ದಾರೆ ಅಂತ. ಆನಂದಣ್ಣ, ಅಪರ್ಣಕ್ಕ, ಅತ್ತೆಗೆ ನಿಮ್ಮನ್ನೆಲ್ಲ ನೋಡುವಾಗ ನೀವೆಲ್ಲ ಹತ್ತಿರದವ್ರು ಅಂತ ಅನ್ನಿಸ್ತಿತ್ತು. ಆದ್ರೆ ಇಷ್ಟ ಹತ್ರದವ್ರು ಅಂತ ಗೊತ್ತಿರ್ಲಿಲ್ಲ ಅಣ್ಣ. ಎಲ್ಲ ಸರಿ ಇದೆ ಅನ್ಕೊಳ್ಳೋ ಅಷ್ಟರಲ್ಲಿ ಏನೇನೋ ಆಗೋಯ್ತು. ನಿಮಗ್ ನನ್ ಮೇಲಿರೋ ನಂಬಿಕೆನೂ ಹೊಟ್ಟೋಯ್ತು. ಏನ್ ಮಾಡೋದು ಅನ್ನೋದೇ ತೋಚ್ಲಿಲ್ಲ ಅಣ್ಣ. ಅಷ್ಟರಲ್ಲಿ ಅತ್ತಿಗೆ ದೇವ್ರ ತರ ಬಂದ್ರು. ಅಣ್ಣ, ನಿಮ್ಮ ಆಫೀಸಿಗೆ ಸಂಬಂಧಪಟ್ಟಿರೋ ಮಾಹಿತಿನ ಅವ್ರಿಗೆ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಣ್ಣ. ಅವರು ಪುಟ್ಟಿಗೆ ಅಮ್ಮಂಗೆ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹಾಗೆ ಮಾಡ್ಬಿಟ್ಟೆ ಅಣ್ಣ. ನನ್ನ ದಯವಿಟ್ಟು ಕ್ಷಮಿಸ್ಬೇಡ ಅಣ್ಣ. ಹಾಗೆಲ್ಲ ಮಾತಾಡ್ಬೇಡ ಪುಟ್ಟ. ಇವುಗಳೆಲ್ಲ ಸಿಕ್ಕಿದಾರಲ್ಲ, ಆ ಖುಷಿ ಮುಂದೆ ಅದ್ಯಾವುದೂ ಅಲ್ಲ. ಗುಂಡು, ಅಮ್ಮ ಹೇಳಿ, ಕೇಳಿಸ್ಕೊತಾ ಇದ್ದೀನಿ, ಹೇಳಿ. ಅಣ್ಣ, ನೀವು ಅವ್ರನ್ನ ಮಾತಾಡ್ಸಿದ್ರು ಅವ್ರು ನಿಮ್ಮನ್ನ ಮಾತಾಡ್ಸೋ ಪರಿಸ್ಥಿತಿಲಿ ಇಲ್ಲ. ಆಗಾಗ ಗುಂಡು ಗುಂಡು ಅಂತ ನಿನ್ನ ಹೆಸರನ್ನ ಕಣ್ಮರ್ಸ್ತಾರಷ್ಟೇ. ಅದ್ ಬಿಟ್ರೆ ಏನು ಮಾತಾಡಲ್ಲ. ಅಮ್ಮಂಗೆ ಈ ರೀತಿಯಾಗಿ ತುಂಬಾ ವರ್ಷ ಆಗೋಯ್ತಣ್ಣ. ಯಾವಾಗ್ಲೂ ಅವಳದೇ ಜ್ಞಾನದಲ್ಲಿ ಇರ್ತಾಳೆ. ಹಾಗೆ ನೋಡಿದ್ರೆ ಇಷ್ಟು ದಿವಸ ನನಗಿಬ್ಬರು ಮಕ್ಕಳು, ಒಂದು ಅಮ್ಮ, ಒಂದು ಲಚ್ಚಿ.